ಮೊದಲನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಪಪಾಯ ಹಣ್ಣನ್ನು ತಿಂದರೆ ಏನು ಉಪಯೋಗ? ಎ ಕೊಲೆಸ್ಟ್ರಾಲ್ ಕಡಿಮೆ, ಬಿ BP ಕಡಿಮೆ, ಸಿ ಅಜೀರ್ಣ ನಿವಾರಣೆ, ಡಿ ಶುಗರ್ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್ ಕಡಿಮೆ. ಇನ್ನು ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲೂ ನವಿಲುಗಳು ಹೆಚ್ಚಾಗಿ ಕಂಡುಬರುತ್ತವೆ? ಎ ಕೋಲಾರ ಜಿಲ್ಲೆ, ಬಿ ಹಾಸನ, ಸಿ ಶಿವಮೊಗ್ಗ, ಡಿ ಚುಂಚನಗಿರಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚುಂಚನಗಿರಿಯಲ್ಲಿ. ಮೂರನೆಯ ಪ್ರಶ್ನೆ, ಹೆಚ್ಚು ಉಪ್ಪು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಗುಜರಾತ್, ಸಿ ಬಿಹಾರ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ನಲ್ಲಿ. ನಾಲ್ಕನೆಯ ಪ್ರಶ್ನೆ, ದೇವಾಲಯಗಳ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಐಹೊಳೆ, ಬಿ ಕಾಶಿ, ಸಿ ಹಂಪಿ, ಡಿ ಬಾದಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಹೊಳೆ. ಇನ್ನು ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯು 3 ವರ್ಷಗಳ ಕಾಲ ನಿರಂತರವಾಗಿ ನಿಲ್ಲುತ್ತದೆ? ಎ ಕೋತಿ, ಬಿ ಕಾಂಗರೋ, ಸಿ ಕುದುರೆ, ಡಿ ಪೆಂಗ್ವಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆಗಳು ನಿಲ್ಲುತ್ತವೆ. ಆರನೆಯ ಪ್ರಶ್ನೆ, ಯಾವುದರಲ್ಲಿ ನಮಗೆ ಹೆಚ್ಚು ಪ್ರೋಟೀನ್ಸ್ ಸಿಗುತ್ತದೆ? ಎ ಮೊಟ್ಟೆ, ಬಿ ಕ್ಯಾರೆಟ್, ಸಿ ಸೋಯಾಬೀನ್ಸ್, ಡಿ ಬಾದಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ನಲ್ಲಿ ಹೆಚ್ಚು ಪ್ರೋಟೀನ್ಸ್ ಸಿಗುತ್ತವೆ. ಏಳನೆಯ ಪ್ರಶ್ನೆ, ತಂಬಾಕನ್ನು ನಿಷೇಧಿಸಿದಂತಹ ಮೊದಲ ದೇಶ ಯಾವುದು? ಎ ಕೊರಿಯಾ, ಬಿ ಭೂತಾನ್, ಸಿ ಜಪಾನ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಇನ್ನು ಎಂಟನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಾಗಲು ಏನನ್ನ ನಾವು ಸೇವನೆ ಮಾಡಬೇಕು? ಎ ಜೇನುತುಪ್ಪ, ಬಿ ಆಪಲ್, ಸಿ ಹಾಲು, ಡಿ ಕಾಫಿಯನ್ನ ಸೇವನೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪವನ್ನ ಸೇವನೆ ಮಾಡಬೇಕು. ಒಂಬತ್ತನೆಯ ಪ್ರಶ್ನೆ, ಯಾವ ತಿಂಗಳಿನಲ್ಲಿ ಹೆಚ್ಚು ಮಳೆ ಆಗುತ್ತದೆ? ಎ ಸೆಪ್ಟೆಂಬರ್, ಬಿ ಜೂನ್, ಸಿ ಜುಲೈ, ಡಿ ಡಿಸೆಂಬರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ ತಿಂಗಳಿನಲ್ಲಿ. ಹತ್ತನೆಯ ಪ್ರಶ್ನೆ, ಯಾವ ರೋಗ ನೀರಿನಿಂದ ಬರುವುದಿಲ್ಲ? ಎ ಟೈಫಾಯ್ಡ್, ಬಿ ಅಸ್ತಮಾ, ಸಿ ಕಾಲರಾ, ಡಿ BP. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಅಸ್ತಮಾ ಮತ್ತು BP. 11ನೆಯ ಪ್ರಶ್ನೆ, ಯಾವ ಹೂವು ಸೂರ್ಯೋದಯದೊಂದಿಗೆ ಅದು ಅರಳುತ್ತದೆ? ಎ ಮಲ್ಲಿಗೆ, ಬಿ ಸೂರ್ಯಕಾಂತಿ, ಸಿ ಕಮಲ, ಡಿ ಮಾರಿಗೋಲ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಕಾಂತಿ ಹೂವು. 12ನೆಯ ಪ್ರಶ್ನೆ, ನಿದ್ದೆಗೆ ಹೆಸರುವಾಸಿ ಆದವರು ಯಾರು? ಎ ಕುಂಭಕರ್ಣ, ಬಿ ರಾಮ, ಸಿ ಲಕ್ಷ್ಮಣ, ಡಿ ನಾರದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುಂಭಕರ್ಣ. 13ನೆಯ ಪ್ರಶ್ನೆ, ಭಾರತದ ವೈದ್ಯ ಪದ್ಧತಿ ಯಾವುದು? ಎ ಯುನಾನಿ, ಬಿ ಆಯುರ್ವೇದ, ಸಿ ಹೋಮಿಯೋಪತಿ, ಡಿ ಅಲೋಪತಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಆಯುರ್ವೇದ. 14ನೆಯ ಪ್ರಶ್ನೆ, ಸುದೀಪ್ ನಿರ್ದೇಶಿಸಿ ನಟಿಸಿದ ಮೊದಲ ಚಿತ್ರ ಯಾವುದು? ಎ ಹುಚ್ಚ, ಬಿ ಮೈ ಆಟೋಗ್ರಾಫ್, ಸಿ ಮೈ ಆಟೋಗ್ರಾಫ್, ಡಿ ಕಿಚ್ಚ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈ ಆಟೋಗ್ರಾಫ್. 15ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ನೀರು ಕುಡಿಯದೆ ಎಷ್ಟು ದಿನಗಳ ಕಾಲ ಬದುಕಬಹುದು? ಎ 5 ದಿನ, ಬಿ 2 ದಿನ, ಸಿ 4 ದಿನ, ಡಿ 3 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3 ದಿನಗಳವರೆಗೂ ಬದುಕಬಹುದು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ದಯವಿಟ್ಟು ಈ ಸೋಪನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಎ ಪಿಯರ್ ಸೋಪ್, ಬಿ ಡೆಟಾಲ್ ಸೋಪ್, ಸಿ ಲಕ್ಸ್ ಸೋಪ್, ಡಿ ಸಂತೂರ್ ಸೋಪ್. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲ ಸೋಪುಗಳನ್ನು ಬಳಸಬೇಡಿ. ಹೌದು ಪ್ರಿಯ ವೀಕ್ಷಕರೇ, ನೀವು ಸೋಪ್ ಖರೀದಿಸುವ ಮುನ್ನ ಅದರ ಮೇಲೆ ಇರುವ ಕೆಮಿಕಲ್ಸನ್ನು ನೋಡಿದಾಗ ನಿಮಗೆ ಈ ಹಾರ್ಮ್ಫುಲ್ಸ್ ಕೆಮಿಕಲ್ಸ್ ಒಂದು ವೇಳೆ ಕಂಡರೆ ಇವುಗಳನ್ನು ನೀವು ಎಂದಿಗೂ ಕೂಡ ಖರೀದಿಸಬಾರದು. ಆ ಹಾರ್ಮ್ಫುಲ್ ಕೆಮಿಕಲ್ಸ್ನ ಹೆಸರನ್ನು ನೋಡುವುದಾದರೆ ಮೊದಲನೆಯದ್ದು ಪ್ರೊಪೆಲಿನ್ ಗ್ಲೈಕೋಲ್, ಎರಡನೆಯದ್ದು ಪೆಗ್ ಇನ್, ಮೂರನೆಯದ್ದು ಟೆಟ್ರಾಸೋಡಿಯಂ ಎಡೇಟಾ, ನಾಲ್ಕನೆಯದ್ದು BHT, ಇನ್ನು ಐದನೆಯದ್ದು ಮೆಥೈಲ್ ಕ್ಲೋರೋ ಐಸೋಥಿಲಿಯೋಜೋಲಿಯೋನಯನೋನ್, ಇನ್ನು ಏಳನೆಯದ್ದು ಒಮಿಡೋಮಿಥಿಕೋನ್, ಇನ್ನು ಎಂಟನೆಯದ್ದು ಟ್ರಿಡಿಟಾಸಿತ್ 10, ಇನ್ನು ಒಂಬತ್ತನೆಯದ್ದು ಟೆಟ್ರಾಬ್ಯೂಟೈಲ್ ಅಮೋನಿಯಂ ಬ್ರೋಮೈಡ್. ಶಿಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.